ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ. ವಾರಾಂತ್ಯ ಬಂದಿದೆ, ಕಿಚ್ಚನ ಪಂಚಾಯತಿ ಕೂಡ ಶುರುವಾಗಿದೆ. ಬಿಗ್ ಬಾಸ್ನ ಮಾತುಕತೆಗೆ ಸ್ವಾಗತ. ಸೊ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಾಮಿನೇಷನ್ ಆಗಿರುವಂಥ ಸ್ಪರ್ಧಿಗಳ ಪೈಕಿಯಲ್ಲಿ ಒಬ್ರು ಹೋಗೋದಂತೂ ಕನ್ಫರ್ಮ್. ಈಗಾಗಲೇ ನಾನು ಹೇಳಿದ್ದೀನಿ. ಅಭಿ ಮತ್ತೆ ಸ್ಪಂದನ ಅವರು ತುಂಬಾ ಡೇಂಜರ್ ಝೋನ್ ಅಲ್ಲಿ ಇರುವಂಥದ್ದು. ಈ ಇಬ್ಬರ ಸ್ಪರ್ಧಿಗಳ ಪೈಕಿಯಲ್ಲಿ ಅಭಿ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಕಾದ್ ನೋಡೋಣ. ಬಟ್ ಇನ್ನೊಂದು ವಿಚಾರ, ಶಾಕಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಬಂದಂತವ್ರು ಅಂದ್ರೆ ಗೆಸ್ಟ್ ಆಗಿ ಬಂದಂತವ್ರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಕನ್ವರ್ಟ್ ಆದ್ರು. ಇದೀಗ ಆ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಂತಹ ಸಮಯ ಬಂದಿದೆ ಅಂತ ಸುದ್ದಿ ಕೇಳಿ ಬರ್ತಾ ಇದೆ. ರಜತ್ ಮತ್ತೆ ಚೈತ್ರ ಅವರು ಈ ವಾರದಲ್ಲಿ ಬಿಗ್ ಬಾಸ್ ಮನೆಯ ಆಟವನ್ನ ಮುಗಿಸಿ ಹೊರಗಡೆ ಹೋಗ್ತಾ ಇರುವಂತದ್ದು. ಇವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಇಬ್ಬರ ಸ್ಪರ್ಧಿಗಳು ಹೊರಗಡೆ ಹೋಗ್ತಾ ಇರೋದ್ರ ಜೊತೆಗೆ ನಾಮಿನೇಷನ್ ಅಂದ್ರೆ ಯಾರೆಲ್ಲ ನಾಮಿನೇಷನ್ ಆಗಿದ್ದಾರೆ ಅವ್ರನ್ನ ಸೇಫ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಇದು ಯಾಕೋ ಸುಳ್ಳು ಅಂತ ಅನ್ನಿಸ್ತಾ ಇದೆ. ರಜತ್ ಮತ್ತೆ ಚೈತ್ರ ಅವ್ರನ್ನ ವೈಲ್ಡ್ ಕಾರ್ಡ್ ಸ್ಪರ್ಧಿ ಅಂತ ಹೇಳಿದ್ಮೇಲೆ ಅವ್ರನ್ನ ಕಳಿಸುವಂತ ನೆಸೆಸಿಟಿ ಇಲ್ಲ. ಗೆಸ್ಟ್ ಆಗಿ ಅವರು ಇದ್ದಾರೆ ಅಂತ ಹೇಳಿದ್ರೆ ಬೇಕಾದ್ರೆ ಕಳಿಸ್ಬೋದಾಗಿತ್ತು. ಬಟ್ ಅವರು ಇಬ್ರು ಕೂಡ ಈಗ ಕಂಟೆಸ್ಟೆಂಟ್ ಆಗಿರೋದ್ರಿಂದ, ಆಮೇಲೆ TRP ಸ್ವಲ್ಪ ಅವ್ರ ಕಡೆಯಿಂದನೂ ಬರ್ತಾ ಇರೋದ್ರಿಂದ, ಇದೆಲ್ಲ ಯೋಚನೆ ಮಾಡಿದಾಗ ಎಲ್ಲೂ ಕೂಡ ರಜತ್ ಮತ್ತೆ ಚೈತ್ರ ಅವರು ಆಸ್ ಎ ಗೆಸ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಆಟ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಈ ಇಬ್ಬರ ಸ್ಪರ್ಧಿಗಳು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾರೆಲ್ಲ ನಾಮಿನೇಷನ್ ಆಗಿದ್ರು ಆ ನಾಮಿನೇಷನ್ ಸ್ಪರ್ಧಿಗಳ ಪೈಕಿಯಲ್ಲಿ 3 ಸ್ಪರ್ಧಿಗಳು ಡೇಂಜರ್ ಝೋನ್ ಅಲ್ಲಿ ಇದ್ದು, ಸ್ಪಂದನ ಮತ್ತೆ ಅಭಿ ಅವರು ಡೇಂಜರ್ ಝೋನ್, ಸಿಕ್ಕಾಪಟ್ಟೆ ಡೇಂಜರ್ ಝೋನ್ ಅಲ್ಲಿ ಇರುವಂತದ್ದು, ಬಾಟಮ್ ಅಲ್ಲಿ ಇರುವಂತದ್ದು. ಹಬಿ ಇಲ್ಲಾಂದ್ರೆ ಸ್ಪಂದನ, ಈ ಇಬ್ಬರ ಸ್ಪರ್ಧಿಗಳ ಪೈಕಲ್ಲಿ ಒಬ್ರು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಯಾರು ಹೋಗ್ಬೇಕು, ಯಾರು ಉಳ್ಕೊಳ್ಬೇಕು ಅಂತ ಚೈತ್ರ ಮತ್ತೆ ರಜತ್ ಅವರ ಪೈಕಿಯಲ್ಲಿ ಆ ಇಬ್ಬರು ಸ್ಪರ್ಧಿಗಳನ್ನ ಕಳಿಸ್ಬೇಕಾ ಅಥವಾ ಉಳಿಸ್ಕೊಳ್ಬೇಕಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.